ಇನ್ನು ಬಿಜೆಪಿಯ ಭಿನ್ನಮತದ ಶಮನಕ್ಕೆ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳ ಸತ್ತು ಬಹಳ ಜೋರಾಗಿರೋ ಕಾರಣ ಈಗ ಮಾಜಿ ಸಿಎಂ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಈ ಭಿನ್ನರ ಪಡೆಯ ಸಂಧಾನಕ್ಕೆ ಯಡಿಯೂರಪ್ಪ ಮುಂದಾಗಿದ್ದಾರೆ. ಯಾರೆಲ್ಲ ಪಕ್ಷದಲ್ಲಿ ಅಸಮಾಧಾನಿತರಿದ್ದಾರೆ ಅವರಿಗೆಲ್ಲ ಕರೆ ಮಾಡಿ ಬನ್ನಿ ಮಾತನಾಡೋಣ ಅಂತ ಹೇಳಿ ಬಿಎಸ್ವೈ ಆಹ್ವಾನ ಕೊಟ್ಟಿದ್ದಾರೆ. ಸುಮಾರು 4-5 ಬಾರಿ ಪ್ರತ್ಯೇಕ ಸಭೆ ಮಾಡಿದ್ರು ಬಿಜೆಪಿ ಅಸಮಾಧಾನಿತ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಬಿಜೆಪಿಯಲ್ಲಿನ ಆಂತರಿಕ ಅಸಮಾಧಾನ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಮುಂಚೆ ಬಿಎಸ್ವೈ ಎಚ್ಚೆತ್ತಾಗಿ ಕಾಣ್ತಾ ಇದೆ. ಏನು ಯಾವ ರೀತಿ ಸ್ಪಂದನೆ ಸಿಕ್ಕಿದೆ ಬಿಎಸ್ವೈ ಕೊಟ್ಟಿರುವಂತಹ ಕರೆಗೆ ಅಸಮಾಧಾನಿತರಿಂದ? ಖಂಡಿತವಾಗಿ ವಿಜಯ್, ಯಾಕಂತಂದರೆ ಬಿಜೆಪಿಯಲ್ಲಿ ಅಸಮಾಧಾನಿತರು ಒಂದು ಅಜೆಂಡಾ ಇಟ್ಕೊಂಡೆ ಈಗಾಗಲೇ ಈ ರೀತಿಯಾದಂಥ ಸಭೆ ಇರ್ಬೋದು, ಒಂದಷ್ಟು ಬೇಡಿಕೆಗಳನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು. ಆದರೆ ಇವರ ಪ್ರತ್ಯೇಕ ಸಭೆ ಏನಿತ್ತು ಅದು ಎಲ್ಲೊಂದು ಕಡೆ ರಾಜ್ಯ ಬಿಜೆಪಿಗೆ ಜೊತೆಗೆ ರಾಜ್ಯಾಧ್ಯಕ್ಷರಿಗೂ ಕೂಡ ಎಲ್ಲೊಂದು ಕಡೆ ಅಸಮಾಧಾನ ಜೊತೆಗೆ ಮುಜುಗರ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಂಟ್ರಿ ಆದಂತಹ ಮಾಜಿ ಸಿಎಂ ಯಡಿಯೂರಪ್ಪನವರು ಅದೇ ಅಸಮಾಧಾನಿತರ ತಂಡದಲ್ಲಿ ಒಂದಷ್ಟು ನಾಯಕರಿಗೆ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ. ಅಂದರೆ ನಿಮ್ಮ ಸಮಸ್ಯೆಗಳೇನು, ನಿಮ್ಮ ಬೇಡಿಕೆಗಳೇನು, ಕುಳಿತುಕೊಂಡು ಮಾತನಾಡೋಣ ಅಂತ ನೇರವಾಗಿ ದೂರವಾಣಿ ಮೂಲಕ ಒಂದಷ್ಟು ಕರೆ ಕೂಡ ಮಾಡಿರುವಂಥದ್ದು. ಮಾಜಿ ಶಾಸಕರಾದಂತಹ ಕುಮಾರ್ ಬಂಗಾರಪ್ಪ ಅವರು ಇರ್ಬೋದು, ಜೊತೆಗೆ ಮಾಜಿ ಸಂಸದರಾದಂತಹ ಸಿದ್ದೇಶ್ವರ ಅವರಿಗೆ ಕರೆ ಮಾಡಿದ್ದಾರೆ. ಅಂದರೆ ನಿಮ್ಮ ಸಮಸ್ಯೆಗಳೇನು, ಮನೆ ಬಳಿ ಬನ್ನಿ, ಒಂದಷ್ಟು ಮಾತುಕತೆ ಮಾಡೋಣ ಅಂತ ನೇರವಾಗಿ ಅವರ ಬಳಿಯೇ ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡಿರುವಂಥದ್ದು. ಆದರೆ ಇದಕ್ಕೆ ಪ್ರತ್ಯುತ್ತರವಾಗಿ ಕುಮಾರ್ ಬಂಗಾರಪ್ಪ ಅವರು ಇರ್ಬೋದು, ಹಾಗೆ ಸಿದ್ದೇಶ್ವರ ಅವರು ಇರ್ಬೋದು, ನೋಡಿ ಈಗಾಗಲೇ ನಾವು ಪ್ರತ್ಯೇಕ ಸಭೆಯನ್ನು ಕೂಡ ಕರೆದಿದ್ದೀವಿ. ಆ ಸಭೆಯಲ್ಲಿ ನಮ್ಮದೇ ಆದಂಥ ಒಂದಷ್ಟು ನಾಯಕರಿದ್ದಾರೆ. ನಾನು ಈಗ ಏಕಾಏಕಿ ನೀವು ಕರೆದ ಬಳಿ ನಿಮ್ಮ ಮನೆಗೆ ಬರುವಂಥದ್ದು, ಜೊತೆಗೆ ನಮ್ಮ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡುವಂಥದ್ದು, ಜೊತೆಗೆ ನಿಮ್ಮ ಜೊತೆ ಮಾತಾಡುವಂಥದ್ದು, ಅದು ಎಲ್ಲ ಒಂದು ಕಡೆ ಸರಿಯಾದಂತಹ ವ್ಯವಸ್ಥೆಗಳು ಆಗಲ್ಲ. ಈ ನಿಟ್ಟಿನಲ್ಲಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಪ್ರತ್ಯೇಕ ನಾಯಕರ ಸಭೆಗಳನ್ನು ಕರೆದು ಅಲ್ಲಿ ಚರ್ಚೆ ಮಾಡಿ ಈ ರೀತಿಯಾದಂಥ ಒಂದು ಕರೆ ಬಂದಿದೆ, ನಾನು ಹೋಗಬೇಕಾ ಬೇಡ ಅಂತ ನೇರವಾಗಿ ಒಂದಷ್ಟು ಕುಮಾರ್ ಬಂಗಾರಪ್ಪ ಅವರು ಯಡಿಯೂರಪ್ಪರ ಜೊತೆಗೆ ಚರ್ಚೆ ಮಾಡ್ತಾರೆ. ಆದರೆ ಅವರ ಅಜೆಂಡಾ ಇಷ್ಟೇ ನೋಡಿ, ಏಕಾಧಿಪತ್ಯ ಅಂದರೆ ಅಧ್ಯಕ್ಷರ ಒಂದು ಮಾತಿರ್ಬೋದು, ಜೊತೆಗೆ ಹೊಂದಾಣಿಕೆ ರಾಜಕೀಯ ಏನಿದೆ ಅದರ ವಿರುದ್ಧ ಸಿಡಿದಿದ್ದಂತಹ ಈ ನಾಯಕರಿಗೆ ಒಂದಷ್ಟು ನ್ಯಾಯ ಬೇಕಾಗಿದೆ. ನಾವು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತೀವಿ, ಅದರ ಜೊತೆಗೆ RSS ನಾಯಕರ ಕೂಡ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಒಂದಷ್ಟು ಏನು ಆಹ್ವಾನ ಏನಿದೆ ಅದಕ್ಕೆ ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಇರ್ಬೋದು, ಹಾಗೆ ಸಿದ್ದೇಶ್ವರ ಅವರು ಇರ್ಬೋದು, ನೇರವಾಗಿ ರೆಡ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವು ಮನೆ ಬಳಿ ಬರಲ್ಲ, ನಮ್ಮ ನಾಯಕರ ಜೊತೆಗೆ ಚರ್ಚೆ ಮಾಡ್ತೀವಿ, ಆ ನಾಯಕರು ಏನು ತೀರ್ಮಾನ ಕೊಡ್ತಾರೋ ಅದಾದ ನಂತರ ನಿಮ್ಮ ಮನೆ ಬಳಿ ಬಂದು ನಾವು ಒಂದಷ್ಟು ಚರ್ಚೆಯನ್ನು ಮಾಡ್ತೀವಿ ಅಂತ ಈಗಾಗಲೇ ಖಡಾಖಂಡಿತವಾಗಿ ಈ ಅಸಮಾಧಾನಿತ ನಾಯಕರು, ಈ ಭಿನ್ನರ ಪಡೆಯ ನಾಯಕರು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನ ನೇತೃತ್ವದಲ್ಲೇ ಸಭೆ ನಡೆಯುತ್ತೋ ಅಥವಾ ಇದಕ್ಕೆ ರಾಜ್ಯಾಧ್ಯಕ್ಷರ ಜೊತೆಗೆ ಒಂದಷ್ಟು ಹೈಕಮಾಂಡ್ ನಾಯಕರು ಎಂಟ್ರಿ ಆಗ್ತಾರೋ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರ ಗಮನ ಒಂದಷ್ಟು ಚುನಾವಣೆಯ ಮೇಲೆ ಇರುವಂಥದ್ದು, ಅಂದರೆ ಉತ್ತರ ಭಾರತದಲ್ಲಿ ನಡೆಯುವಂಥ ಒಂದಷ್ಟು ಚುನಾವಣೆಯ ಮೇಲೆ ಇರುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ ನಡೆಯುವಂಥ ಅಥವಾ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವಂತಹ ಯಾವುದೇ ಒಂದು ವಿಚಾರಕ್ಕೆ ಅವರು ತಲೆ ಹಾಕ್ತಿಲ್ಲ. ಈ ನಿಟ್ಟಿನಲ್ಲಿ ರಾಜಹುಲಿ ಅಂದರೆ ಯಡಿಯೂರಪ್ಪನವರು ಎಂಟ್ರಿಯಾಗಿ ಇಲ್ಲಿರುವಂಥ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಒಂದಷ್ಟು ಟ್ರೈ ಮಾಡ್ತಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಭಿನ್ನರ ಪಡೆ ಜೊತೆಗೆ ರಾಜ್ಯಾಧ್ಯಕ್ಷರ ಒಂದು ತಂಡ ಯಾವ ರೀತಿಯಾದಂಥ ಒಂದು ಅಸಮಾಧಾನಕ್ಕೆ ಬ್ರೇಕ್ ಹಾಕ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.